ಅಧಿಕಾರಿಗಳನ್ನೊಳಗೊಂಡ SIT ಅಧಿಕಾರಿಗಳು ಇವತ್ತು ಬೇಟೆಗೆ ಹೋಗಿದ್ರು. ಆ ಬೇಟೆಯಲ್ಲಿ ಬಹುದೊಡ್ಡ ಶಿಕಾರಿ ಸಿಕ್ಕಿದೆ. ಬಂಗ್ಲೆಗುಡ್ಡದಲ್ಲಿ ತೋಡಿದಷ್ಟು ಬುರುಡೆಗಳು ಪತ್ತೆಯಾಗಿದೆ. ಇದು ಧರ್ಮಸ್ಥಳ ಹೆಣಯೂತ ಪ್ರಕರಣಕ್ಕೆ ಸಿಕ್ಕ ರಣರೋಚಕ ತಿರುವು. ಬಂಗ್ಲೆಗುಡ್ಡ ಬುರುಡೆಯ ಸ್ಫೋಟಕ ರಹಸ್ಯ ಇಲ್ಲಿದೆ. ಎರಡನೇ ದಿನದ ಕಂಪ್ಲೀಟ್ ಪಿಕ್ಚರ್. ಏನೇನಾಯಿತು, ಏನೇನು ಮಾಡಿದ್ರು. ಇಂದು 2 ತಲೆಬುರುಡೆ ಮತ್ತು ಮೂಳೆಗಳು ಪತ್ತೆಯಾಗಿದೆ. ಮನುಷ್ಯನ ತಲೆಬುರುಡೆ, ಅಸ್ಥಿ ಪಂಜರದ ಬಳಿಯೇ ID ಕಾರ್ಡ್ ಒಂದು ಪತ್ತೆಯಾಗಿತ್ತು. ID ಕಾರ್ಡ್ ಮೂಲಕ ಕಳೆಬರದ ಅಸ್ಥಿ ಪಂಜರದ ರಹಸ್ಯ ಬಯಲು. ಧರ್ಮಸ್ಥಳ ಕೇಸಿಗೆ ರೋಚಕ ತಿರುವು. ಬಂಗ್ಲೆಗುಡ್ಡ ಬುರುಡೆಯ ಸ್ಫೋಟಕ ರಹಸ್ಯ ರಿವೀಲ್. ಎರಡನೇ ದಿನ ಶೋಧ ಕಾರ್ಯ ಮುಂದುವರೆದಿತ್ತು. ವಿಠಲಗೌಡ ಸ್ಟೇಟ್ಮೆಂಟ್ ಆಧರಿಸಿ ಶೋಧ ಕಾರ್ಯವನ್ನು ಪ್ರಾರಂಭ ಮಾಡಿರುವಂಥ SIT ಅಧಿಕಾರಿಗಳು ಎರಡನೇ ದಿನದ ಕಾರ್ಯಾಚರಣೆಯಲ್ಲೂ ಕೂಡ ಕೈ ತುಂಬಾ ಬುರುಡೆ, ಬಕೆಟ್ ತುಂಬಾ ಮೂಳೆ. ಬಂದಿದ್ದ ಪ್ರತಿ ವಿಭಾಗದ ಅಧಿಕಾರಿಗಳ ಮುಖದಲ್ಲಿ ಏನೋ ಸಾಧಿಸಿದ ಉತ್ಸಾಹ. ಖಾಲಿ ಕೈಯಲ್ಲಿ ಯಾರೂ ಹಿಂದಿರುಗಲಿಲ್ಲ. ಕೈ ತುಂಬ ಬುರುಡೆಗಳು ಸಿಕ್ಕಿದ್ದಾವೆ. ಇನ್ವೆಸ್ಟಿಗೇಷನ್ ತಾತ್ಕಾಲಿಕವಾಗಿ ಸ್ಥಗಿತಗೊಂಡ ನಂತರ ಬೇರೆ ಬೇರೆ ತರಹದಲ್ಲೆಲ್ಲ ಚರ್ಚೆಗಳಾಯಿತು. ಇನ್ನು SIT ಮುಂದುವರಿಯೋದಿಲ್ಲ ತನಿಖೆ. ಸಿಕ್ಕಿರೋ ಅಸ್ಥಿ ಪಂಜರಗಳು ಅತ್ಯಂತ ದುರ್ಬಲ ಸಾಕ್ಷಿಗಳಾಗಬಹುದು. ಹಾಗಾಗಿ SIT ಮುಂದಿನ ಹೆಜ್ಜೆ ಇಡ್ಲಿಕ್ಕಿಲ್ಲ ಅನ್ನೋ ಚರ್ಚೆ. ಕಾಲ್ಪನಿಕ ಚರ್ಚೆಯಾಗಿ ಸೀಮಿತಗೊಳ್ತು ಆ ಚರ್ಚೆಗಳು. ಆದರೆ ಅದಕ್ಕೂ ಮಿಗಿಲಾದಂತಹ ಒಂದು ಡೆವಲಪ್ಮೆಂಟ್ಗಳಾಗಿದೆ. ನಿನ್ನೆಯೂ ಕೂಡ ಶೋಧ ಕಾರ್ಯ ಮುಂದುವರೆದಿತ್ತು. ನಿನ್ನೆಯೂ ಬಂದಿದ್ದ ಅಷ್ಟು ಅಧಿಕಾರಿಗಳಿಗೆ ಬುರುಡೆಗಳು ಸಿಕ್ಕಿದ್ವು. ಅದು ನಿನ್ನೆ ದಿನ ನಾವು ವಿಸ್ತೃತವಾಗಿ ಹೇಳಿದ್ದೀವಿ ಕೂಡ. ಇವತ್ತು ಕೂಡ ಶೋಧ ಕಾರ್ಯ ಪ್ರಾರಂಭಗೊಂಡು ಈಗ ಅಂತ್ಯಗೊಳ್ಳೋ ಸಂದರ್ಭ. ಅಂದರೆ ಇವತ್ತಿನ ಶೋಧ ಕಾರ್ಯ. ಇವತ್ತು ಎಷ್ಟು ಬುರುಡೆಗಳು ಸಿಕ್ಕಿದ್ದಾವೆ ಅನ್ನೋದನ್ನು ಈಗಾಗಲೇ ಹೇಳಿದ್ದೀವಿ ನಾವು. ID ಕಾರ್ಡ್ ಪತ್ತೆಯಾಗಿತ್ತು. ಆ ID ಕಾರ್ಡ್ ಪಕ್ಕದಲ್ಲೇ ಮನುಷ್ಯನ ಅಸ್ಥಿಪಂಜರ ಪತ್ತೆಯಾಯಿತು. ಸಂಪೂರ್ಣ ಎನರ್ಜಿಯನ್ನ ಹಾಕಿ ತೋಡಬೇಕು ಅಂತ ಇಲ್ಲ. ಮಣ್ಣಿನ ಮೇಲ್ಮೈ ಭಾಗದಲ್ಲೇ ಬುರುಡೆಗಳು ಪತ್ತೆಯಾಗ್ತಿದ್ದಾವೆ. ಕೈಕಾಲುಗಳ ಮೂಳೆಗಳು ಪತ್ತೆಯಾಗ್ತಿದ್ದಾವೆ. ಆಳಕ್ಕೆ ಅಗೆಯೋ ಅವಶ್ಯಕತೆ ಇರಲಿಲ್ಲ. ಇಂದು ಒಂದು ಬುರುಡೆ ನಿಗೂಢತೆ ಬಹಿರಂಗಗೊಂಡಿದೆ. ಒಂದು ಬುರುಡೆಯ ನಿಗೂಢತೆ ಇದು. ಕಳೆಬರದ ಬಳಿ UB ಅಯ್ಯಪ್ಪ ID ಕಾರ್ಡ್ ಪತ್ತೆಯಾಗಿದೆ. ಅಲ್ಲೊಂದು ID ಕಾರ್ಡ್ ಪತ್ತೆಯಾಗಿತ್ತು ಅನ್ನೋ ದೊಡ್ಡ ಸುದ್ದಿ. ಕೊಡಗು ಜಿಲ್ಲೆಯ ವಿರಾಜಪೇಟೆಯ ಗೋಣಿಕೊಪ್ಪದವರು ಆ ವ್ಯಕ್ತಿ. 2017ರಲ್ಲಿ ಕಾಣೆಯಾಗಿದ್ದ UB ಅಯ್ಯಪ್ಪ ಆ ಮೈಸೂರಿನ ಆಸ್ಪತ್ರೆಗೆ ಹೋಗುವುದಾಗಿ ಹೇಳಿಕೊಂಡು ಅಯ್ಯಪ್ಪ ಮನೆಯಿಂದ ಹೊರಟಿದ್ದ. ಅಂದು ನಾಪತ್ತೆಯಾಗಿರೋದು 15/6/2017ರಂದು ಪುತ್ರನ ದೂರು ದಾಖಲಾಗಿದೆ. ಇದೀಗ ಬಂಗ್ಲೆಗುಡ್ಡದಲ್ಲಿ ಅಯ್ಯಪ್ಪ ID ಕಾರ್ಡ್ ಪತ್ತೆಯಾಗಿದೆ. ಕಳೆಬರದ ಪಕ್ಕದಲ್ಲೇ ಅಯ್ಯಪ್ಪ ID ಕಾರ್ಡ್ ಇತ್ತು. ವೋಟರ್ ಐಡಿನೋ ಐಡೆಂಟಿಟಿ ಕಾರ್ಡು. ಮೇಲ್ನೋಟಕ್ಕೆ ಇದು ಪುರುಷನ ಕಳೆಬರದಂತೆ ಕಂಡಿದೆ. ಹೀಗಾಗಿ ಕಳೆಬರವು ಅಯ್ಯಪ್ಪರದ್ದೇ ಇರಬಹುದು ಎಂಬ ಶಂಕೆ, ಪ್ರಬಲವಾದ ಶಂಕೆ. ಇಂದು ಒಂದು ಬುರುಡೆಯ ನಿಗೂಢತೆ ಬಹಿರಂಗ. ನೋಡಿ, ನಿನ್ನೆಯಿಂದ 10ಕ್ಕೂ ಹೆಚ್ಚು ಬುರುಡೆಗಳು ಸಿಕ್ಕಿದ್ದಾವೆ. ಆ ಬುರುಡೆಗಳ ಪೈಕಿ ಒಂದು ಬುರುಡೆಯ ಕಥೆ ಹೇಳ್ತಾ ಇದ್ದೀವಿ ನಾವು. ಈ ಅಸ್ಥಿ ಪಂಜರ ಸಿಕ್ಕ ಸಮಾಧಿಯ ಅರ್ಥಾತ್ ಒಂದು ತಾತ್ಕಾಲಿಕ ಸಮಾಧಿ, ಅಧಿಕೃತವಾದ ಒಂದು ರುದ್ರಭೂಮಿನೂ ಅಲ್ಲ, ಖಬರ್ಸ್ಥಾನೂ ಅಲ್ಲ, ಸೆಮೆಂಟ್ರಿನೂ ಅಲ್ಲ. ಅಸಹಜ ಸಾವುಗಳ ಒಂದು ಮೈದಾನ ಅದು, ಹಂಗೆ ಹೇಳ್ಬೋದು ನಾವು. ಸೊ ಆ ಸಮಾಧಿಯ ಪಕ್ಕದಲ್ಲಿ ಒಂದು ID ಕಾರ್ಡ್ ಸಿಗುತ್ತೆ, ಐಡೆಂಟಿಟಿ ಕಾರ್ಡ್. ಆ ಐಡೆಂಟಿಟಿ ಕಾರ್ಡ್ನಲ್ಲಿ ಒಂದು ಹೆಸರು. ಆ ಹೆಸರನ್ನ ಆಧರಿಸಿ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡಿದ್ರು. ಆಗ ಗೊತ್ತಾಗಿದ್ದು ಆತ ಗೋಣಿಕೊಪ್ಪದವನು ಅಂತ. ವಿರಾಜಪೇಟೆಯ ಗೋಣಿಕೊಪ್ಪ. ಅಲ್ಲಿ ಒಬ್ಬ ವ್ಯಕ್ತಿ ಮಿಸ್ಸಿಂಗ್ ಆಗಿದ್ದಾನೆ ಅನ್ನೋದನ್ನ ಆತನ ಮಗನೇ ದೂರು ದಾಖಲು ಮಾಡಿದ್ದ. ಅದನ್ನು ಕೆದಕುತ್ತಾರೆ. ಮೇಲ್ನೋಟಕ್ಕೆ FSL ಅಧಿಕಾರಿಗಳು ಇದು ಪುರುಷನ ಮೂಳೆಗಳಾಗಿರಬಹುದು ಎಂದು ಹೇಳಬಹುದಾದ ಸಿಂಪ್ಟಮ್ಸ್ಗಳು ಆ ದೇಹದ ಆ ಮೂಳೆಗಳಲ್ಲಿ ಪತ್ತೆಯಾಗಿರ್ತವೆ. ಕೆಲ FSL ಎಕ್ಸ್ಪರ್ಟ್ಗಳು ಕೇವಲ ಒಂದು ನೋಟಕ್ಕೆ ಹೇಳಿಬಿಡ್ತಾರೆ. ಕಾರಣ ಅವರು ಮಣಿಗಂಟನ್ನು ಆಧರಿಸಿಕೊಂಡು ಇದು ಮಹಿಳೆಯದ್ದ ಪುರುಷರದ್ದ ಅಂತ ಹೇಳ್ತಾರಂತೆ.
ತೊಡೆಯ ಭಾಗದ ಮೂಳೆಗಳು ಸಿಕ್ಕರೆ ಇದು ಪುರುಷನದ್ದು ಮಹಿಳೆಯರದ್ದು ಅಂತ ಹೇಳಿ ಅತಿ ವೇಗವಾಗಿ ಇನ್ಸ್ಟೆಂಟ್ ಆಗಿ ಹೇಳಬಹುದಾಗಿದೆಯಂತೆ. ಅಂದರೆ ಇದು ಎಕ್ಸ್ಪರ್ಟ್ಗಳ ದೃಷ್ಟಿಯಲ್ಲಿ ಅವ್ರಿಗೆ ಗೊತ್ತಾಗುತ್ತೆ ಇದು ಹೆಣ್ಣಂದು ಗಂಡಿದು ಪುರುಷನದ್ದು ಮಹಿಳೆಯದ್ದು ಅಂತ. ಸೊ ಮೇಲ್ನೋಟಕ್ಕೆ FSL ಅಧಿಕೃತವಾದಂಥ ರಿಪೋರ್ಟ್ ಅಲ್ಲ ಇದು, ಮೇಲ್ನೋಟಕ್ಕೆ ಇದು ಪುರುಷನದ್ದಾಗಿರಬಹುದು ಎಂಬ ಪ್ರಬಲವಾದ ಶಂಕೆಗಳಿದ್ದಾವೆ. ನಾಳೆ ದಿನ FSL ಎಕ್ಸ್ಪರ್ಟ್ಗಳ ವರದಿಗಳು ಬೇರೆನೇ ಬರ್ಬೋದು ಅಥವಾ ಹಿಂಗೆ ಬರ್ಬೋದು. ಕಳೆ ಬರದ ಪಕ್ಕದಲ್ಲಿ ಅಯ್ಯಪ್ಪನ ID ಕಾರ್ಡ್ ಪತ್ತೆಯಾಗಿತ್ತು. ಸಿಕ್ಕ ಅಷ್ಟು ತಲೆಬುರುಡೆಗಳ ಪೈಕಿ ಒಂದು ತಲೆಬುರುಡೆಯ ನೈಜ ಸ್ಥಿತಿಯನ್ನು ಹೇಳ್ತಿದ್ದೀವಿ ನಾವು. ಬಂಗ್ಲಗುಡ್ಡದಲ್ಲಿ ಬೇಟೆಗೆ ಹೊರಟಿದ್ದ ಅಧಿಕಾರಿಗಳಿಗೆ ಕೈತುಂಬ ತಲೆಬುರುಡೆಗಳನ್ನು ಕಲೆಕ್ಟ್ ಮಾಡೋದಕ್ಕೆ ಬಂದಿದ್ದ ಸಿಬ್ಬಂದಿಗಳ ಬಕೆಟ್ ತುಂಬ ಮೂಳೆಗಳು, ಮನುಷ್ಯನ ಅಸ್ಥಿಪಂಜರ, ಚಿನ್ನಯ್ಯ ತೋರಿಸಿದ ಜಾಗಗಳಲ್ಲೆಲ್ಲ ಠುಸ್ ಪಟಾಕಿ. ಆದರೆ ವಿಠಲ್ ಗೌಡ ತೋರಿಸಿರುವಂತಹ ಜಾಗದ ತುಂಬೆಲ್ಲ ಮೂಳೆಗಳು, ನಾಯಿ ಕೊಡೆಗಳಂತ ಸಿಗ್ತಾ ಇದೆ ಅಧಿಕಾರಿಗಳಿಗೆ. ಸೊ ಇಲ್ಲಿದೆ ಈಗ ಎರಡನೇ ದಿನದ ಕಂಪ್ಲೀಟ್ ಪಿಕ್ಚರ್ಗಳ ಮರ್ಮ ಭಾಗಕ್ಕೆ ಬಂದಿದ್ದೀವಿ ನಾವೀಗ. ಅಸ್ಥಿ ಪಂಜರದ ಬಳಿಯೇ ಒಂದು ID ಕಾರ್ಡ್ ಇತ್ತು. ಅದಾದ ನಂತರ ಅದನ್ನು ಶೋಧ ಮಾಡಿದಾಗ ವಿರಾಜಪೇಟೆಯ ವ್ಯಕ್ತಿಯದ್ದು ಅಂತ ಗೊತ್ತಾಯಿತು. ಅದಾದ ನಂತರ ಮಿಸ್ಸಿಂಗ್ ಕಂಪ್ಲೇಂಟ್ ದಾಖಲಾಗಿದೆಯಾ ಅಂತ ನೋಡಿದ್ರು, ಹೌದು, ಒಬ್ಬ ವ್ಯಕ್ತಿ ಅಯ್ಯಪ್ಪ ಎನ್ನುವಂಥ ವ್ಯಕ್ತಿ ಕಾಣೆಯಾಗಿದ್ದ ಅನ್ನೋ ಮಿಸ್ಸಿಂಗ್ ಕಂಪ್ಲೇಂಟ್ ದಾಖಲಾಗಿತ್ತು. ಆಸ್ಪತ್ರೆಗೆ ಹೋಗಿ ಬರ್ತೀನಿ ಅಂತ ಹೇಳಿ ಹೋಗಿದ್ದ ಮನುಷ್ಯ ಸಿಕ್ಕಿದ್ದು ಈಗ. ಸೊ ಇವೆಲ್ಲವೂ ಕೂಡ ಹೆಣವುತ ಪ್ರಕರಣದ ಅತಿ ದೊಡ್ಡ ರೋಚಕತೆಯನ್ನು ತೆರೆದು ತೋರಿಸ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.